ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿ ನನ್ನ ಮಾತೆಯಾದ ಕುಂತಿದೇವಿಯ ದರ್ಶನವಾಗುವುದೆಂದು ಹೇಳಿದ್ದರು. ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ದೇವಾ, ಭಗವಾನ್ ಭಾಸ್ಕರ, ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದಿರುವನು? ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯಿಸುವ ಭಾರವು ನಿನ್ನದೇ ಪರಮಾತ್ಮ. ಸ್ಮರತಮಾರೂಢಂ ಪ್ರಚಂಡಂ ಕಶ್ಯಪ ಶ್ವೇತಪದ್ಮಧರಂ ದೇವಂ तं ಸೂರ್ಯ ಪ್ರಣಮಾ ಅರಿಯಲಾರದ ಘೋರಸ ದೇಹದಾಬ್ದಿಯೊಳ್ ಮುಳುಗಿಗೇನ ಭಗವಾನ್ ಅರಿಯಲಾರದ ಘೋರಸ ದೇಹದಾಬ್ದಿಯೊಳ್ ಮುಳುಗಿಗೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ. ದೇವಾ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪದಿ ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿನೊಂದಿಗೆ ನಿಂದು ತಾಪ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹದಾದಿಯೊಳ್ ಮುಳುಗಿಹೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ. ಸೂರ್ಯದೇವಾಯ ನಮಃ. ಓಂ ಮಾರ್ತಾಂಡಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ, ಕರ್ಣ, ಯಾರು ಯಾರು ತಾಯಿ?
ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ ತಾಯಿ? ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಾನು ಕರ್ಣ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅಮ್ಮ, ಅಮ್ಮ ನೀನೇನಾ ನನ್ನ ಅಡೆದ ಮಾತೆಯು? ಅಮ್ಮ ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದು. ನದಿಯೊಳಗೆ ನೂಕಿದೆ ಅಮ್ಮ. ಜನಿಸಿದ ಕ್ಷಣ ಕರುಣೆ ತೋರೆದು ಅಮ್ಮ ಜನನಿ ಅಮ್ಮ ಅಮ್ಮ ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಆಕೆ ಗೈಯಲು ಅಮ್ಮ. ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸೆದು ಆಕೆ ಗೈಯಲು ಕಂದನೆನಿಸಿ ಅಂದು ನಿನಗೆ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನು? ಇಲ್ಲ ಮಗನೇ, ನಾನು ತೀದ ಪರಾಧವೇನು? ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಗೆ ನೂಕಿದೆ ಅಮ್ಮ. ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದನು ಅಮ್ಮ. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದನು. ತೂಕನೆಂದ ನಿಂದನೆಯಳು ಕೊರಗಿ ಬಾಗಳನು ತೂಕನೆಂಬ ನಿಂದನೆಯೋ ಕೊರಗಿ ಬಾಗಳನು ಹಡೆದ ಜನನಿ ಜನಕನಾರು ಎಂದು ಕಂಬನಿಗರೆದೆನು ಎಂದು ಕಂಬನಿಗರೆದೆನು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆ ಇರದು. ನದಿಯೊಳಗೆ ನೂಕಿದೆ ಅಮ್ಮ ಜನನಿ ಅಮ್ಮ ಅಮ್ಮ.
ಅಮ್ಮ, ಕೀರ್ತಿಶೀಲನಾಗು. ಕೀರ್ತಿ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿ. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ಬಿಸಾಡಲು ನಾನು ಮಾಡಿದ ಅಂತಹ ದ್ರೋಹವಾದರೂ ಏನು ತಾಯಿ? ಅಮ್ಮ, ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಗಿಸಲು. ಹೀಗಿರುವಲ್ಲಿ ನೀನು ಮಾತ್ರ ನಿರ್ದಯಳಾಗಿ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ಅಪರಾಧವೇನು ತಾಯಿ? ಪಾಂಡು ವಂಶವೆಂಬ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿಟು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ಹೇಗೆ ತಳ್ಳಿದೆಯಮ್ಮ? ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾಗಿದ್ದ ನೀನು ನಮ್ಮಿರುವರ ನಡುವೆ ದ್ವೇಷದ ಕಮರಿಯನ್ನೇಕೆ ಬಿತ್ತಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಸೂತ ಹೀನ ಕುಲದವನು ನೀಚ ಎಂದು ಹೀಯಾಳಿಸುತ್ತಿದ್ದಾಗ ಅಮ್ಮ, ನೀನು ಬಂದು ನಿನ್ನ ಒಂದೇ ಒಂದು ಮಾತಿನಿಂದ ಅದೆಲ್ಲವನ್ನೂ ಪರಿಹರಿಸಬೇಕಾಗಿದ್ದ ನೀನು ಹೇಕಮ್ಮ ಸುಮ್ಮನಿದ್ದೆ? ಹೇಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ನನ್ನ ಪ್ರಶ್ನೆಗಳೆಲ್ಲ ಪ್ರಶ್ನೆಗಳಾಗಿಯೇ ಉಳಿಯಲಿ. ಎಷ್ಟಾದರೂ ನೀನು ದೈವಕ್ಕೆ ಸಮಾನಳು, ನನ್ನನ್ನು ಹೆತ್ತ ಮಾತೆ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನದ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯ ತಾಯಿ. ಈ ನಿನ್ನ ಉಪಕಾರದ ಭಾರವನ್ನು ಯಾವ ರೀತಿ ತೀರಿಸಲಿ ತಾಯಿ? ಯಾವ ಜನ್ಮದಲ್ಲಿ ತೀರಿಸಲಿ? ಈ ಜೀವ
ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ ಬಾರ. ಕರ್ಣ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಕರ್ಣ, ನೀನು ಬಾಲ್ಯದಲ್ಲಿ ಪಟ್ಟಿರುವ ಕಷ್ಟಗಳಿಗೆಲ್ಲ ಈ ನಿನ್ನ ಹೆತ್ತ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸಿಬಿಡು ಮಗನೇ, ನನ್ನನ್ನು ಕ್ಷಮಿಸಿಬಿಡು ಕಂದ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮ, 5 ಜನ ವೀರಪುತ್ರರನ್ನು ಪಡೆದ ವೀರಮಾತೆ, ಪರಮ ಭಾಗ್ಯವತಿ ಜನನಿಯಾದ ನೀನು ಈ ರೀತಿ ಹೇಳಿದರೆ ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನೀನು ಪರಮ ಪಾಪಿಯಲ್ಲ ತಾಯಿ, ಪರಮ ಪವಿತ್ರಳು. ನಿನ್ನ ಈ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರಲ್ಲವೇ ಸುಕೃತಿಗಳು. ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸು ನಾನು ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ಕರ್ಣ, ನನ್ನ ಕರ್ಮವೇ ನನ್ನನ್ನು ಗುರುಶಾಪದಲ್ಲಿ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಭೀಷ್ಮರ ಬುದ್ಧಿ ಮಾತನ್ನು. ಅಮ್ಮ, ನನ್ನ ಕರ್ಮವೇ ನನ್ನನ್ನು ಕುಲಗೇಡಿ ಎಂದು ಈ ಜಗದಿಂದ ಜರಿಸಿ. ಹೀಗಿರುವಲ್ಲ ನೀನು ವೀರಮಾತೆ, ಮಹಾಶಕ್ತಿ, ಪಂಚಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕೃತಿಸಿದ ಮಹಾಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ, ತುತ್ತುಣಿಸಿ, ಹಾಡಿಸಿ ಬೆಳೆಸಿದ ಈ ನಿನ್ನ ಕೈಗಳಿಂದ ನನ್ನನ್ನೂ ಒಮ್ಮೆ ಆಡಿಸುವೆಯ ತಾಯಿ? ಇಲ್ಲ ಇಲ್ಲ, ಅಂತಹ ಭಾಗ್ಯವು ಈ ಪಾಪಿಕರ್ಣನಿಗೆ ಎಲ್ಲಿ ಲಭಿಸಬೇಕು? ಬಿಡು ತಾಯಿ ನಿನ್ನ ಮನದ ವ್ಯಥೆಯನ್ನು. ಕರ್ಣ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇನ್ನು ಮೇಲಾದರೂ ನಿನ್ನ ಸಹೋದರರನ್ನು ಸೇರಿ ಸೌಖ್ಯದಿಂದ ಬಾಳು. ವೈರಿಗಳಾದ ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಹಾರೈಸಬೇಡ. ದಾನ ಮಾಡು ಮಗನೇ. ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳುತ್ತಾಯಿ, ಆನಂದದಿಂದ ನಿನ್ನ ಅಡಿಧಾವರಗಳಿಗೆ ಅರ್ಪಿಸುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಮಗನೇ. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸಿಬಿಡು ಮಗನೇ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳ್ತಾಯಿ. ಪರದಾತನನ್ನು ತೊರೆಯುವುದು ಧರ್ಮವೇ? ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಾಗಿರುವಾಗ ಇಂತಹ ಕ್ಷುಲ್ಲಕವಾದ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ದೊರೆಯುವುದು ಧರ್ಮವೇ ತಾಯಿ? ಅಮ್ಮ, ಹಾಗೇನಾದರೂ ಒಂದು ವೇಳೆ ನಾನು ಆ ರೀತಿ ಆ ನನ್ನ ಪರಮಾತ್ಮನನ್ನು ತೊರೆದರೆ ಕೊಲೆಪಾತಕಿಗಿಂತ ಕಡೆಯಾಗುವುದಿಲ್ಲವೇ ತಾಯಿ? ನಾನು ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳತಿಗರೆ. ಅಮ್ಮ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ಹೇ ನೀಚ ಕರ್ಣ ಎಂದು ನನ್ನನ್ನು ಅಪಮಾನದಿಂದ ಶಪಿಸಲೇ. ಇಂತಹ ಸಮಯದಲ್ಲಿ ಅಮ್ಮ, ನೀನೇ ನನಗೆ ಹಿತ ಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ?
ನೀವು 6 ಜನ ಸೇರಿ ರಾಜ್ಯ ಭಾರವನ್ನು ಆಳುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡವೇ? ಹೇಳು ಮಗನೇ, ಹೇಳು ಕಂದ. ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿಯ ಹಣೆಯಲ್ಲಿ ಬರೆದಿಲ್ಲ ತಾಯಿ. ಅಮ್ಮ, ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನು ಮರೆತು ಮಾತನಾಡುತ್ತಿರುವೆಯಾ? ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸಬೇಕಾಗಿದ್ದ ಆ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಈಗ ರಾಜ್ಯದಾಸೆಯನ್ನು ತೋರಿಸಿವೆಯ ತಾಯಿ, ರಾಜ್ಯದಾಸೆಯನ್ನು ತೋರಿಸಿವೆಯ? ಅಮ್ಮ, ಹೆಳೆತನದಲ್ಲಿ ನೀವು ಚಿವುಟಿ ಹಾಕಿದ ಆ ಬಂಧು ಪ್ರೇಮದ ಸಸಿಯು ಹಿಂದು ಒಣಗಿ ಹೋಗಿದೆ ತಾಯಿ. ಮತ್ತೆ ಚಿಗುರುವುದಿಲ್ಲ ತಾಯಿ, ಮತ್ತೆ ಚಿಗುರುವುದಿಲ್ಲ. ಇದುವರೆಗೂ ಆ ಸಹೋದರರ ಸಂಬಂಧವ ಭಾವವೇ ನನ್ನಲ್ಲಿ ಇರಲಿಲ್ಲ. ಅದು ನನ್ನ ತಪ್ಪೇ. ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯದು ತಾಯಿ? ಬಿಡು ತಾಯಿ ಅದರ ವ್ಯಥೆಯನ್ನು. ಚೆನ್ನಾಗಿ ಹೇಳಿದೆ ಮಗನೇ, ಬಹಳ ಚೆನ್ನಾಗಿ ಹೇಳಿದೆ. ವೀರಾದಿ ವೀರನಾದ ನೀನು, ಶೂರಾದಿ ಶೂರನಾದ ಆ ಸುಯೋಧನನು ಪಾಂಡವರಲ್ಲಿ ವೈರತ್ವವನ್ನು ನೆನೆಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ನಾನು ಭಯಪಡದೆ ಹೇಗಿರಲಿ? ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ನಿನ್ನನ್ನು ನೋಯಿಸುವುದಿಲ್ಲ. ಆದರೆ ಯುದ್ಧದಲ್ಲಿ ಆದರೂ ಪರೋನ್ಮುಖನಾಗು ಮಗನೇ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ನನ್ನ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ, ನನ್ನ ನರನಾಡಿಗಳಲ್ಲಿ ಕೊನೆಯ ಹನಿ ರಕ್ತವಿರುವವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುತ್ತೇನೆ. ಅಮ್ಮ, ಆತನ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ, ನೀಚ ಎಂದು ಹೀಯಾಳಿಸುತ್ತಿದ್ದಾಗ ಈ ರವಿಕುಮಾರನ ಭಾಗಕ್ಕೆ ರಕ್ಷಕನಾಗಿ ಬಂಧುವಾಗಿ ಬಂದು ನನ್ನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿ, ಕುರು ಸಾಮ್ರಾಜ್ಯದ ಮಾಂಡಲೀಕನನ್ನಾಗಿ ಮಾಡಿ, ಈ ಭರತಖಂಡದಲ್ಲಿ ಈ ಕರ್ಣನಿಗೊಂದು ಇಷ್ಟವಾದ ಸ್ಥಾನಮಾನಗಳು ದೊರೆಯುವಂತೆ ಮಾಡಿದ ಆ ಮಹಾಸ್ವಾಮಿಯಲ್ಲವೇ ಆ ನನ್ನ ಕೌರವೇಶ್ವರನು. ಈಗ ಇಂತಹ ಇಲ್ಲ ಸಲ್ಲದ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ನಾನು ಈ ಯುದ್ಧದಿಂದ ಪರೋನ್ಮುಖನಾಗಲಾರೆ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಮಗನೇ. ಯುದ್ಧ ಭೂಮಿಯಲ್ಲಿ ನಿನ್ನ ಸಹೋದರರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ. ಉಳಿಸಿಬಿಡು ಕಂದ, ಉಳಿಸಿಬಿಡು ಮಗನೇ. ಎಂತಹ ಸ್ವಾರ್ಥವಮ್ಮ ನಿನ್ನದು. ಹಾಗಲ್ಲಮ್ಮ, ಹಾಗಲಿ. ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕರ್ಣ, ನಿನಗೇಕಪ್ಪ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ? ಅಹುದಮ್ಮ, ಅಹುದು ತಾಯಿ. ಆ ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ತಾಯಿ. ಅಮ್ಮ, ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತನಾದರೂ ಅಥವಾ ನನ್ನಿಂದ ಆ ಅರ್ಜುನನೇ ಮೃತನಾದರೂ ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡು ತಾಯಿ ಅದರ ಚಿಂತೆಯನ್ನು. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲು ಅದೇ ಹೆತ್ತ ಹೊಟ್ಟೆಗೆ ಸಂತೋಷವು. ಆದರೆ ಕೊನೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನೆರವೇರಿಸಿಕೊಡುವೆಯ ಮಗನೇ? ಅದೇನು ಹೇಳುತ್ತಾಯಿ? ಆನಂದದಿಂದ ನಡೆಸಿಕೊಡುವೆನು ಹೇಳುತ್ತಾಯಿ. ಸತ್ಯವಾಗಿಯೂ ನೆರವೇರಿಸಿಕೊಡುವೆಯ ಮಗನೇ? ಅಮ್ಮ, ನಿನ್ನ ಗರ್ಭದಲ್ಲಿ ಜನಿಸಿ
ನಿನ್ನದೊಂದು ಮಾತನ್ನು ನಡೆಯಿಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆಯಾ ಈ ಕರ್ಣನನ್ನು? ಕೇಳು ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವೆನೆ. ಅಮ್ಮ, ಜನನಿ ನಿನ್ನ ಮಗನಿವನು ಉಸಿಯಾಡುವೆನೆ. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಅಮ್ಮ, ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಹೌದು ತಾಯಿ, ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಧರಾಣೆ ನಿಲ್ಲಿ ಪಾದ ಕಮಲದಾಣೆ ಜನನಿ. ಅಮ್ಮ, ಅದೇನು ಹೇಳುತ್ತಾಯಿ? ಆನಂದದಿಂದ ನಡೆಸಿಕೊಡುವೆನು. ತೊಟ್ಟ ಬಾಣವ ತೊಡುವುದಿಲ್ಲೇನು ಹೌದು ಮಗನೇ. ತೊಟ್ಟ ಬಾಣವ ತೊಡುವುದಿಲ್ಲೇನು ದೇಶದ ನದಿಗೆ ದಾಟನೆ ಹೋಗುವೆ ಕರ್ಣ. ದೇಶದ ನದಿಗೆ ದಾಟನೆ ಹೋಗುವೆ ಕುವರನೆ ಪರಮದಯಾಳು ಕರೆಯೊಳು ನಿನಗೆ ಸರಿ ಸಮಾನಾರೋ ಕರ್ಣ ಕರ್ಣ. ಕರ್ಣ, ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂಡೆಯ. ದೈವವೇ, ಮಾತೃ ಹೃದಯದಲ್ಲಿಯೂ ಮಾಯಾಜಾಲ. ಹಾಗಲ್ಲಮ್ಮ, ಆಗಬಹುದು. ಹೇ ಪ್ರಭು ಕೌರವೇಶ್ವರ, ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರಿರ, ನೀನೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಯ್ಯೋ, ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನು ಮುರಿದು ಬಿಸಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನದ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ನನ್ನಿಂದ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ, ದೈವ, ಕುಲ ಎಲ್ಲವೂ ನನ್ನನ್ನು ವಂಚಿಸುತ್ತಿರುವುದು. ಆಗಲಿ ಅಮ್ಮ. ಕರ್ಣ, ನಿನ್ನ ಮಾತಿನಂತೆ ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ. ತಿಳಿಯಿತು, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ನಾನಿನ್ನು ಬರುವೆನು ಕಂದ, ನಾನಿನ್ನು ಬರುವೆನು ಮಗನೇ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಅಮ್ಮ. ಕರೆದೆಯ ಮಗನೇ, ಕರೆದೆಯ ಕಂದ. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಮಗನೇ. ನಿನ್ನದೊಂದು ಮಾತನ್ನು ನೆರವೇರಿಸಿಕೊಡಲಾರದ ಈ ನಿನ್ನ ಹೆತ್ತ ತಾಯಿ ಎಂದು ಭಾವಿಸಿದೆಯಾ? ಅದೇನು ಹೇಳು ಮಗನೇ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನ ಹಿಂದಾಯಿತು. ಬಹುಶಃ
ಇದೇ ಕೊನೆಯ ದರ್ಶನವೆಂದು ಕರ್ಣ ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ಯಾವ ಕಾರಣಕ್ಕಾಗಿ ಮಗನೇ? ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ಸತ್ಯಸಂಧನಾದ ಧರ್ಮಜನ ಕೈಯಿಂದಲೇ ನನ್ನ ಉತ್ತರಾಧಿಕ್ರಿಯೆಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಮ್ಮ, ಮಗವನು ಯುಗದಿ ಕಾಣಲಾಗುವುದೇ ಅಮ್ಮ. ಅಮ್ಮ, ಮಗವನು ಯುಗದಿ ಕಾಣಲಾಗುವುದೇ ಬಗೆ ಬಗೆಯೊಳು ನಂದು ಕಣ್ಣೀರಗರೆ. ಬಗೆ ಬಗೆಯೊಳು ನಂದು ಕಣ್ಣೀರಗರೆದು ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗವನು ಗದಿ ಕಾಣಲಾಹುದೆಂದು ಕಂದ ನಿನ್ನ ಮಗವನು ಯುಗದಿ ಕಾಣಲಾಹುದೆಂದು ಬಗೆ ಬಗೆಯೊಳು ನಿಂದು ಕಣ್ಣೀರಗರವೇ. ಬಗೆ ಬಗೆಯೊಳು ನಂದು ಕಣ್ಣೀರಗರವೇ ಕಂದ. ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಜನನಿ ಹೋದಳು, ನನ್ನ ಹೆತ್ತ ಮಾತೆಯು ಹೊರಟೇ ಹೋದಳು. ಹೇ ವಿಧಿ, ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಹೇ ವಿಧಿ, ಅರಿತವರಾರೋ ವಿಧಿ ನಿನ್ನಲಿ ತಿಳಿದವರಾರಿಗರೋ ದೇವಾ ಅರಿಯಲ ಸಾಧ್ಯವೋ. ಹೇ ವಿಧಿ, ಅರಿತವರಾರೋ ವಿಧಿ ನಿನ್ನಲೀಲೆಯ ತಿಳಿದವರಾರಿಗರೋ ದೇವಾ ಅರಿಯಲು ಸಾಧ್ಯವೋ.
ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ದುಃಖಿಯಾಗಿ ಹರೇ ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ದುಃಖಿಯಾಗಿದ್ದಾರೆ ಭೋಗವಿದ್ದರೂ ಸರಿ ಹರಿ 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 ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನಮ್ಮನು ನೀ ನೋಡಿ ನಗಬೇಕು ನಗು ನಗು ಅರಿತವರಾರೋ ವಿಧಿ ನಿಲ್ಲಲಿಲ್ಲ ತಿಳಿದವರಾರಿಗರು ಹರಿಯಲ ಸಾಧ್ಯವೋ ಹರಿ 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 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ವಿಜಯ ಸೂರ್ಯನು ಉದಯನಾದಂತೆಯೇ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರ ವ್ಯೂಹವನ್ನು ಕಂಡು ನನ್ನ ಆಸೆಯೂ ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ವ್ಯೂಹವನ್ನು ಭೇದಿಸಿ ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಗ್ರಜ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಕಡೆ ಸಮಸಪ್ತಕರೊಡನೆ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಭೀಮ, ಇದರ ಉಪಾಯವೇನು? ನಾವು ಏನಾದರೂ ಜಾಗೃತಿಯಾಗಿ ಮಾಡಿ ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲವಾದರೆ ಪರಾಜಯವು ಖಂಡಿತ ಅಗ್ರಜ. ಎಂತ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈಗದಿರುವ ನನ್ನ ಪೂಜ್ಯ ತಂದೆ ಕಪಿಧ್ವಜು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ನಮಗೆ ಒದಗಿರುವಂತಹ ಆಪತ್ತಾದ್ರೆ ಏನು? ಅಭಿಮನ್ಯು, ದೊಡ್ಡಪ್ಪ, ಬಿಡ ಚಿಂತೆ ತರೋ ದೊಡ್ಡಪ್ಪ, ಬಿಡ ಚಿಂತೆ ತರೋ ಮಾಡ ನನಗೆ ಕೊಡುಗೆ ಅಭಯ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಸಿಡಿವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಸಿಡಿವೆ. ಬಿಡ ಚಿಂತೆ ತರೋ ಮಾಡ ನನಗೆ ಕೊಡುಗೆ ಅಭಯ. ಕಾಲ ವಿಕ್ರಮ ತೆರದಲಿನ ಹೀಗೆ ಹಿಂದಲಿ ಗರು ಮುಗಿದು, ಹೀಗೆ ಹಿಂದಲಿ ಗರು ಮುಗಿದು ಮೇಲೆಂದು ಬರುವೆ, ನಡೆದೊಳು ಮೇಲೆಂದು ಬರುವೆ. ಬಿಡೆ ಚಿಂತೆಯನ್ನು ತರೋ ಮಾಡಲಿದೆ ಕೊಡುಗೆ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಾನು ಆ ವ್ಯೂಹವನ್ನು ಬೇಸವೆನು. ಅದಕ್ಕಾಗಿ ನಿಮ್ಮ ಅನುಮತಿಯನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ಬಂದಿದ್ದು. ಬಾಪು ಅಭಿಮನ್ಯು, ಬಾಪು,
ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಪತವೆನಿಸುವುದು. ಅಗ್ರಜ, ದೊಡ್ಡಪ್ಪ, ನಾನು ಚಿಕ್ಕವನಿಂದ ಈ ರೀತಿ ಹೇಳ್ತಿರುವ್ಯಾ? ನಿನ್ನ ಕಣ್ಣು ಮುಂದೆ ಇರುವ ಈ ಪಾತ್ರನ ನಂದ ಹೂ ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯೂ ಚಿಕ್ಕದಲ್ಲ. ಶಾಸ್ತ್ರ ತೇಜ ಚಿರಪ್ರಕಾಶದಿಂದ ಅದು ಜೋಜ್ಜಳ್ಳಮಾನವಾಗಿ ಬೆಳಗುತ್ತಿದೆ. ಅದನ್ನು ಬೆಳಗಲು ಅವಕಾಶ ಮಾಡಿಕೊಡು. ವೀರ ಪ್ರಸಿದ್ಧ ಸುಭದ್ರೆಯು ಆನಂದಾಸಗಳನ್ನು ಸುರಿಸಲಿ. ಯೋಗ್ಯ ಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿ ಆಗುವುದು ಶಾಸ್ತ್ರೀಯ ನಿಯಮ. ಮರಣ ಕಂಜಿ ಅಡಿಗೆ ಮನೆಯಿಂದ ಕಾಲಿ ಪಲ್ಲೆಯನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಬೇಸು ಉಪಾಯವನ್ನು ಕಲಿತಿದ್ದೆನು. ಈಗ ಅದರ ಅವಕಾಶಕ್ಕೆ ದೊರೆತಿರುವುದು ನನಗೆ ವ್ಯರ್ಥ ಮಾಡಬೇಡ ತಂದೆ, ವ್ಯರ್ಥ ಮಾಡಬೇಡ. ನನಗೆ ಅನುಮತಿಯನ್ನು ಕೊಡು, ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂದರೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ವೀರ ಬಾಲಕನ ಉತ್ಸಾಹವಾಜ್ಞೆ ಮೇರೆಗೆ ಯುದ್ಧದಲ್ಲಿ ಜಯಶೀಲನಾಗುವವರೆಗೆ ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕಾಗಿ ಹೋಗುವೆನು. ಭೀಮಸೇನ, ನಿನ್ನ ಮಾತಿನಂತೆಯೇ ಆಗಲಿ. ಈ ಹೃದಯ ಸಂತಾಪವು ಬೇರೆಯ ಮೀರಿತು ಸಗಿಸನು ನಾ ಹೃದಯದ ತಾಪವ. ಹೃದಯ ಸಂತಾಪವು ಬೇರೆಯ ಮೀರಿತು ಸಹಿಸನು ನಾ ಹೃದಯದ ತಾಪವ. ಶಾಂತಿಯ ಬಯಸುವ ಸಂತಸದಿಂದಲೇ ಶಾಂತಿಯ ಬಯಸುವ ಸಂತಸದಿಂದಲೇ ಘೋರ ಸಮರವು ಒದಗಿರುವುದು. ಘೋರ ಸಮರವು ಒದಗಿರುವುದು. ಹೃದಯ ಸಂತಾಪವು ಬೇರೆಯ ಮೀರಿತು ಸಹಿಸನು ನಾ ಹೃದಯದ ತಾಪವ. ದೊಡ್ಡಪ್ಪ, ಪಾರು ಮಾಡೋ ಪರಮದಯಾಕರ. ದೊಡ್ಡಪ್ಪ, ಪಾರು ಮಾಡೋ ಪರಮದಯಾಕರ. ಪಾಪ ವಿನಾಶದ ಪೊರೆಯೋ ದೇವ. ಪಾಪ ವಿನಾಶದ ಪೊರೆಯೋ ದೇವ. ಹೃದಯ ಸಂತಾಪವು ಬೇರೆಯ ಮೀರಿತು ಸಹಿಸನು ನಾ ಹೃದಯದ ತಾಪವ. ಭೀಮಸೇನ, ನಿನ್ನ ಮಾತಿನಂತೆಯೇ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುತ್ತಿರುವೆನು. ಆಗಲಿ ಅಗ್ರಜ. ಯುದ್ಧರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದಂತೆ ಅವನನ್ನು ಪುನಃ ತಿರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಿ ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ಜಯಶಾಲಿಯಾಗು. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಲು ಭಯವೆಲ್ಲಿದೆ ದೊಡ್ಡಪ್ಪ, ಭಯವೆಲ್ಲಿದೆ? ವೀರದನ್ ನನ್ನ ತಂದೆಯೇ ಭಯವೇನೆಂಬುದು ನಾನರಿಯೇ. ದೊಡ್ಡಪ್ಪ, ವೀರಧನಂಜಯ ನನ್ನ ತಂದೆಯೇ ಭಯವೇನೆಂಬುದು ನಾನರಿಯೇ. ದ್ರೋಣನ ತೆಕ್ಕೆಯವ ವ್ಯೂಹವೇ, ದ್ರೋಣನ ತೆಕ್ಕೆಯವ ವ್ಯೂಹವೇ. ಹೀರೋ ಗಣ್ಯನಾಮೆರೆ, ಹೀರೋ ಗಣ್ಯನಾಮೆರೆ, ಹೀರೋ ಗಣ್ಯನಾಮೆರೆ. ಕೌರವ ವೀರರ ಹೃದಯವ ಬೇಗಿ ಮುಜನ್ನಯದಲ್ಲಿ ಕಾಣದವ.
ವಿಜಯ ಧ್ವನಿದೆ ಏಕಾರೋ. ಕುಮಾರ ದೊಡ್ಡಪ್ಪ ಜಯಿಸುವೆ ಕುರುವಂಶವ ಕಳವಿರೋಧಿ ವಿರೋಧಿ ಅದಾತ್ಮರ ಜಯಿಸುವೆ ಕುರುವಂಶವ. ಕುಮಾರ ದೊಡ್ಡಪ್ಪ ಜಯಿಸುವೆ ಕುರುವಂಶವ ಕಳವಿರೋಧಿ ವಿಕಾರಿ ದುರಾತ್ಮರ ಜಯಿಸುವೆ ಕುರುವಂಶವ. ಪಾಪಿಗಳ ಕೊಲ್ಲುವೆ ಪಡ ಪಡ ದುರುಳರ ಗೆಲ್ಲುವೆ ಭಲೆ ಭಲೆ. ದೊಡ್ಡಪ್ಪ ಪಾಪಿಗಳ ಕೊಲ್ಲುವೆ ಪಡ ಪಡ ದುರುಳರ ಗೆಲ್ಲುವೆ ಭಲೆ ಭಲೆ. ದುರುಳರ ಪುಡಿ ಪುಡಿಗೈವೆ ದುರುಳರ ಪುಡಿ ಪುಡಿಗೈವೆ ಜಯಿಸುವೆ ಕುರುವಂಶವ ಕಳವಿರೋಧಿ ವಿಕಾರಿ ದುರಾತ್ಮರ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ ಜಯಿಸುವೆ ಕುರುವಂಶವ.